ಇಂದಿನ ಕಲಿಕೆಯು ನಾಳಿನ ದೇಶ ನಿರ್ಮಾಣದ ಮೇಲೆ ಪ್ರಭಾವ ಬೀರುವುದು ಅಥವಾ ಬೀರುತ್ತದೆ. ವರ್ಬ್ ನಂಬರ್ 5 ಸಿಂಪಲ್ ಇದೆ. ಇಂದಿನ ಕಲಿಕೆಯು ನಂಬರ್ 1. ಇದು ಏನು ಮಾಡ್ತದೆ? ಇಂದಿನ ಕಲಿಕೆ ಏನು ಮಾಡ್ತದೆ? ಪ್ರಭಾವವನ್ನು ಬೀರುತ್ತದೆ. ಪ್ರಭಾವವನ್ನು ಬೀರುತ್ತದೆ. ನಂಬರ್ 2. ಹೌದಾ? ಎದರ ಮೇಲೆ? ನಾಳಿನ ದೇಶ ನಿರ್ಮಾಣದ ಮೇಲೆ. ಸೆಂಟೆನ್ಸ್ ಫಾರ್ಮೇಷನ್ ಟೆಕ್ನಿಕ್. ನಂಬರ್ 1 ಇಂದಿನ ಕಲಿಕೆ. ಇದಾದ್ಮೇಲೆ ನಂಬರ್ 2 ಇಲ್ಲಿ ಲಾಸ್ಟಿಗೆ ಇದೆ ನೋಡಿ, ಬೀರುವುದು. ಎದ್ರ ಮೇಲೆ? ನಾಳೆ ದೇಶ ನಿರ್ಮಾಣದ ಮೇಲೆ. ಅದರ ಪ್ರಕಾರ ಆಗೈತೆ ಟುಡೇಸ್ ಲರ್ನಿಂಗ್. ಇಂದಿನ ಕಲಿಕೆ. ಟುಡೇಸ್ ಅಂತ ಬಂತು ನೋಡ್ರಿ ಇಲ್ಲಿ, ಅಪಾಸ್ಟ್ರಫಿ ಎಸ್. ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಟುಡೇಸ್ ಲರ್ನಿಂಗ್ ವಿಲ್ ಇಂಪ್ಯಾಕ್ಟ್. ಪ್ರಭಾವ ಬೀರು ಅನ್ಲಿಕ್ಕೆ ಶಬ್ದ ಏನಪ್ಪ? ಇಂಪ್ಯಾಕ್ಟ್ ಅನ್ಬೋದು, ಇನ್ಫ್ಲೂಯೆನ್ಸ್ ಅನ್ಬೋದು, ಇಂಪ್ರೆಸ್ ಅನ್ಬೋದು, ಇನ್ಸ್ಪೈರ್ ಅಂತೂ ಅನ್ಬೋದು. ಅರ್ಥ ಮಾಡ್ಕೋಬೇಕು. ಈ ಪ್ರಭಾವ ಬೀರುತ್ತದೆ ಅಂದ್ರೆ ಏನಪ್ಪ? ಏನು ಇವತ್ತೇನು ಕಲಿತೀವಲ್ಲ ಅದನ್ನ ನಾಳೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಎನ್ಕರೇಜ್ ಮಾಡ್ತೈತಿ, ನಮಗೆ ಪ್ರಭಾವ ಬೀರ್ತೈತಿ, ಇನ್ಫ್ಲೂಯೆನ್ಸ್ ಮಾಡ್ತೈತಿ. ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದ್ರೆ ಹಿಂಗೆ ಅಭ್ಯಾಸ ಮಾಡೋದ್ರಿ. ಬರೀ ಕೇಳಿದ್ರೆ ಬರಂಗಿಲ್ಲ, ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗಂಗಿಲ್ಲ, ಬರೀ ಕೇಳಿದ್ರೆ ಆಗಂಗಿಲ್ಲ. ಹೊಟ್ಟೆ ಹಸಿವು ನಂದಾದರೆ ನಾನು ಊಟ ಮಾಡಬೇಕು, ನೀವು ಊಟ ಮಾಡಿದರೆ ನನ್ನ ಹಸಿವೆ ಹೇಗೆ ಹೋಗುವುದು? ಅದಕ್ಕೆ ವೊಕ್ಯಾಬ್ಯುಲರಿ ಯಾರಿಗೆ ಬೇಕು ಅವರು ಸ್ಟಡಿ ಮಾಡಬೇಕು, ಓದಬೇಕು, ಬರೆಯಬೇಕು, ಪ್ರಾಕ್ಟೀಸ್ ಮಾಡಬೇಕು. ಟುಡೇಸ್ ಲರ್ನಿಂಗ್ ವಿಲ್ ಇಂಪ್ಯಾಕ್ಟ್ ಟುಮಾರೋಸ್ ನೇಷನ್ ಬಿಲ್ಡಿಂಗ್. ನಾಳಿನ ದೇಶ ನಿರ್ಮಾಣ. ನಾಳಿನ ಟುಮಾರೋಸ್ ನೇಷನ್ ಬಿಲ್ಡಿಂಗ್ ಅಂದರೆ ದೇಶ ನಿರ್ಮಾಣ. ಸಿಂಪಲ್ ಇದೆ ನೋಡಿ. ಟುಡೇಸ್ ಲರ್ನಿಂಗ್ ವಿಲ್ ಇಂಪ್ಯಾಕ್ಟ್, ಇನ್ಫ್ಲೂಯೆನ್ಸ್ ಆರ್ ಇಂಪ್ರೆಸ್ ಟುಮಾರೋಸ್ ನೇಷನ್ ಬಿಲ್ಡಿಂಗ್. V5 ಅಂತ ಬರ್ದೀನಿ, ಇಲ್ಲಿ ವಿಲ್ ಹಾಕಿನಿ. ಅಂದರೆ ನಿಮಗೆ ಇನ್ನೊಂದು ಸೆಂಟೆನ್ಸ್ ಏನು ಮಾಡ್ಬೋದಪ್ಪ ಅಂದ್ರೆ ಇದನ್ನೇ, ಟುಡೇಸ್ ಲರ್ನಿಂಗ್ ಇಂಪ್ಯಾಕ್ಟ್ಸ್. ಇಂಪ್ಯಾಕ್ಟ್ಸ್ ಅಂತ ಬರೆದಾಗ ಇವೆಲ್ಲ ಎಸ್ ಇನ್ಫ್ಲೂಯೆನ್ಸಸ್, ಇಂಪ್ರೆಸಸ್, ಇನ್ಸ್ಪೈರ್ಸ್. ಟುಡೇಸ್ ಲರ್ನಿಂಗ್ ಇನ್ಸ್ಪೈರ್ಸ್ ಅಥವಾ ಟುಡೇಸ್ ಲರ್ನಿಂಗ್ ಇನ್ಫ್ಲೂಯೆನ್ಸಸ್, ಟುಡೇಸ್ ಲರ್ನಿಂಗ್ ಇಂಪ್ರೆಸಸ್. ನಿಮಗೆ V5 ಬರೀಲಿಕ್ಕಾದರೆ V5 ಬರೀರಿ. ಇಲ್ಲ ಸರ್ ನಾವು ವಿಲ್ ಹಚ್ಚಿ V1 ಬರಿತೀವಿ, ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ಅಹೆಡ್. ಟುಡೇಸ್ ಲರ್ನಿಂಗ್ ಇಂಪ್ಯಾಕ್ಟ್ಸ್ ಅಂತ ಬರೀರಿ, ಇಲ್ಲ ಟುಡೇಸ್ ಲರ್ನಿಂಗ್ ವಿಲ್ ಇಂಪ್ಯಾಕ್ಟ್ ಅಂತ ಬರೀರಿ. ಬ್ಯೂಟಿಫುಲ್ ಸೆಂಟೆನ್ಸ್. ಬೆಳಿಗ್ಗೆ ಬೇಗನೆ ಏಳುವುದರಿಂದ ಏಕಾಗ್ರತೆ, ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ ಉತ್ತಮಗೊಳ್ಳುವುದು ಅಥವಾ ಉತ್ತಮಗೊಳ್ಳುತ್ತದೆ. V5 ಬಳಸ್ರಿ, ವಿಲ್ ಪ್ಲಸ್ V1 ಬಳಸ್ರಿ. ಬೆಳಿಗ್ಗೆ ಬೇಗನೆ ಏಳುವುದರಿಂದ ನೋಡಿ, ಈ ಏಳುವುದರಿಂದ, ಅಭ್ಯಾಸ ಮಾಡುವುದರಿಂದ, ವ್ಯಾಯಾಮ ಮಾಡುವುದರಿಂದ, ನೀರು ಕುಡಿಯುವುದರಿಂದ, ಮ್ಯೂಸಿಕ್ ಸಂಗೀತ ಕೇಳುವುದರಿಂದ ಅಂತ ಏನರ ಶಬ್ದ ಬಂತಂದ್ರೆ ಬಾಯ್ ಅಂತ ತಗೋಬೇಕು. ಬಾಯ್ ಡೂಯಿಂಗ್ ಸಮಥಿಂಗ್. 1 ಮಿನಿಟ್ ಇದರಲ್ಲಿ 1 ನಿಮಿಷ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಬೈ ಡೂಯಿಂಗ್ ಸಮಥಿಂಗ್ ಅಂದರೆ ಏನಾದರೂ ಮಾಡುವುದರಿಂದ. ಬರ್ಕೋಬೇಕು, ನೀವು ಪಾಯಿಂಟ್ ಮಾಡ್ಕೋಬೇಕು ಇದನ್ನು. ಬೈ ಡೂಯಿಂಗ್ ಸಮಥಿಂಗ್ ಅಂದರೆ ಏನಾದರೂ ಮಾಡುವುದರಿಂದ. ಏನಾದರೂ ಮಾಡುವುದರಿಂದ ಫಾರ್ ಎಕ್ಸಾಂಪಲ್ ಏನು? ಸಂಗೀತ ಕೇಳುವುದರಿಂದ, ಬೈ ಲಿಸ್ನಿಂಗ್ ಟು ಮ್ಯೂಸಿಕ್. ಬೇಗನೆ ಮಲಗಿಕೊಳ್ಳುವುದರಿಂದ, ಬೈ ಸ್ಲೀಪಿಂಗ್ ಅರ್ಲಿ. ಬೇರೆಯವರಿಗೆ ಸಹಾಯ ಮಾಡುವುದರಿಂದ, ಬೈ ಹೆಲ್ಪಿಂಗ್ ಅದರ್ಸ್. ಪ್ರಾಕ್ಟೀಸ್ ಮಾಡುವುದರಿಂದ, ಬೈ ಪ್ರಾಕ್ಟೀಸಿಂಗ್. 4-5 ಶಬ್ದ ಹೇಳಿದೆ, ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಯಾಕೆ? ಇಲ್ಲಿ ಬಂದಿದೆ ನೋಡಿ, ಬರಬಹುದಲ್ಲ ಬೇರೆ ಬೇರೆ ಕಡೆ. ಬೆಳಿಗ್ಗೆ ಬೇಗನೆ ಏಳುವುದರಿಂದ ಏನೇನು ನೋಡ್ರಿ, ಬೆಳಿಗ್ಗೆ ಬೇಗನೆ ಏಳುವುದರಿಂದ ಏಕಾಗ್ರತೆ, ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ ಉತ್ತಮಗೊಳ್ಳುತ್ತದೆ. ಇಲ್ಲಿ ಏನು ಮೊದಲು ಕೆಲಸ ಆಕ್ಕೈತಿ ನೋಡೋಣ. ಏಕಾಗ್ರತೆ, ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ ಉತ್ತಮಗೊಳ್ಳುತ್ತದೆ ಅಂತದ. ಸೊ ಏಕಾಗ್ರತೆ ನಂಬರ್ 1, ಜ್ಞಾಪಕ ಶಕ್ತಿ ನಂಬರ್ 2, ಬುದ್ಧಿಶಕ್ತಿ ನಂಬರ್ 3, ಉತ್ತಮಗೊಳ್ಳುತ್ತದೆ ಅಥವಾ ಉತ್ತಮಗೊಳ್ಳುವುದು ನಂಬರ್ 4. ಬೆಳಿಗ್ಗೆ ಬೇಗನೆ ಏಳುವುದರಿಂದ ನಂಬರ್ 5. 1 2 3 4 5 ಈ ತರ ಅಂಡರ್ಲೈನ್ ಮಾಡ್ಕೊಳ್ಳಿ. ಕಾನ್ಸಂಟ್ರೇಷನ್, ಮೆಮರಿ ಪವರ್ ಆ್ಯಂಡ್ ಇಂಟೆಲೆಕ್ಚುವಲ್ ಪವರ್. ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆ, ಮೆಮರಿ ಪವರ್ ಅಂದರೆ ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ ಅಂದರೆ ಇಂಟೆಲೆಕ್ಚುವಲ್ ಪವರ್. ವಿಲ್ ಇಂಪ್ರೂವ್ ಉತ್ತಮಗೊಳ್ಳುವುದು.
ಹೇಗೆ? ಬೈ ವೇಕಿಂಗ್ ಅಪ್ ಇನ್ ದ ಮಾರ್ನಿಂಗ್, ಬೆಳಿಗ್ಗೆ ಬೇಗನೆ ಏಳುವುದರಿಂದ. ಕಾನ್ಸಂಟ್ರೇಷನ್, ಮೆಮರಿ ಪವರ್ ಆ್ಯಂಡ್ ಇಂಟೆಲೆಕ್ಚುವಲ್ ಪವರ್ ಇಂಪ್ರೂವ್ಸ್ ಬೈ ವೇಕಿಂಗ್ ಅಂತ ಅನ್ಬೋದು. ಬಟ್ ಇಲ್ಲಿ 3 ಇದಾವಲ್ಲ, 1 2 3 ಇದಾವಲ್ಲ, ಸೊ ಅದಕ್ಕೆ ಇದು ಒಂದೇ ಕಾನ್ಸಂಟ್ರೇಷನ್ ಅಂತ ಅಷ್ಟೇ ಇತ್ತು ಅಂದ್ರೆ ಕಾನ್ಸಂಟ್ರೇಷನ್ ಇಂಪ್ರೂವ್ಸ್, ಮೆಮರಿ ಪವರ್ ಇಂಪ್ರೂವ್ಸ್, ಇಂಟೆಲೆಕ್ಚುವಲ್ ಪವರ್ ಇಂಪ್ರೂವ್ಸ್ ಅಂತ ಅಂದ್ರೆ ಏನು ತಪ್ಪಾಗಂಗಿಲ್ಲ. ಬಟ್ ಇಲ್ಲಿ 1 2 3 3 ಪ್ಲೂರಲ್ ಆಯಿತು, ಹೀಗಾಗಿ ನಾವು ವಿಲ್ ಪ್ಲಸ್ V1 ಬಳಸೋದೇ ಉತ್ತಮ. ಸೊ ಕಾನ್ಸಂಟ್ರೇಷನ್, ಮೆಮರಿ ಪವರ್ ಆ್ಯಂಡ್ ಇಂಟೆಲೆಕ್ಚುವಲ್ ಪವರ್ ವಿಲ್ ಇಂಪ್ರೂವ್ ಬೈ ವೇಕಿಂಗ್ ಅಪ್. ಸರಿ, ವಿಲ್ ಮತ್ತು V1 ಯಾಕ್ರಿ? ಉತ್ತಮಗೊಳ್ಳುತ್ತದೆ, ಕೆಲಸ ಇನ್ನು ಪ್ರಾರಂಭ ಆಗುತ್ತದೆ, ಅದಕ್ಕೆ ವಿಲ್ ಪ್ಲಸ್ V1. ಕೆಲಸ ಪ್ರಾರಂಭ ಆಗುವುದಕ್ಕೆ ನಾವು ಬಳಸುವುದು V1 ಅಲ್ಲವೇ? ಆತ್ಮವಿಶ್ವಾಸ, ನಿಯಮಿತ ಊಟ ತಿಂಡಿ, ಸ್ವಚ್ಛತೆ, ಒಳ್ಳೆಯ ಸ್ನೇಹಿತರ ಸಹವಾಸ ಬೆಳೆಸಬೇಕು. ಮಸ್ಟ್ ಪ್ಲಸ್ V1 ಬಂದಿದೆ ನೋಡಿ. ಇವೆಲ್ಲ ಕ್ವಶನ್ ಪೇಪರ್ನಲ್ಲಿ ಬಂದಂಥ ವಾಕ್ಯಗಳು ಮೈ ಡಿಯರ್ ಫ್ರೆಂಡ್ಸ್. ವಿ ಮಸ್ಟ್ ಹ್ಯಾವ್ ಏನನ್ನಿರಬೇಕು ನಮ್ಮ ಹತ್ರ? ವಿ ಮಸ್ಟ್ ಹ್ಯಾವ್, ಮಸ್ಟ್ ಮತ್ತು ಹ್ಯಾವ್. ಇಲ್ಲಿ ಹ್ಯಾವ್ ಅನ್ನೋದು ಮೇನ್ ವರ್ಬ್ ನಂಬರ್ 1 ಅಂದ್ಕೊಳ್ಳಿ. ಇದನ್ನ ಇದು ವರ್ಬ್ ನಂಬರ್ ಮೇನ್ ಆಗಿ ವರ್ಬ್ ಆಗೋ ಕೆಲಸ ಮಾಡುತ್ತೆ, ಸಹಾಯಕ ಕ್ರಿಯಾಪದ ಆಗಿ V3 ಇದ್ದಾಗೂ ಹೆಲ್ಪ್ ಮಾಡುತ್ತೆ. ಸೊ ವಿ ಮಸ್ಟ್ ಹ್ಯಾವ್ ಅಂದ್ರೆ ನಾವು ಇರಬೇಕು, ಹೊಂದಿರಬೇಕು ಅಂತ ಅರ್ಥ. ವಿ ಮಸ್ಟ್ ಹ್ಯಾವ್ ಏನನ್ನ? ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಗುಡ್ ಫ್ರೆಂಡ್ಸ್, ಒಳ್ಳೆಯ ಸ್ನೇಹಿತರು, ಅಂಡ್ ಆಲ್ಸೋ ದ ಪ್ರಾಕ್ಟೀಸ್ ಆಫ್ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್, ಊಟ ತಿಂಡಿ, ಸ್ವಚ್ಛತೆ, ಕ್ಲೀನ್ಲಿನೆಸ್, ಎಕ್ಸಸೈಸ್ ಆ್ಯಂಡ್ ಕ್ಲೀನ್ನೆಸ್. ನೋಡಿ, ವಿ ಮಸ್ಟ್ ಹ್ಯಾವ್ ಕಾನ್ಫಿಡೆನ್ಸ್, ಗುಡ್ ಫ್ರೆಂಡ್, ಆ್ಯಂಡ್ ಆಲ್ಸೋ ದ ಪ್ರಾಕ್ಟೀಸ್ ಆಫ್ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್, ಎಕ್ಸಸೈಸ್ ಆ್ಯಂಡ್ ಕ್ಲೀನ್ಲಿನೆಸ್. ಸ್ವಚ್ಛತೆ ಇರಬೇಕು, ಒಳ್ಳೆಯ ಸ್ನೇಹಿತರಿರಬೇಕು, ನಿಯಮಿತವಾದ ಊಟ ತಿಂಡಿ ಇರಬೇಕು, ಆತ್ಮವಿಶ್ವಾಸ, ಇವೆಲ್ಲ ಬೆಳೆಸಬೇಕು ಅಂತ ಅರ್ಥ. ಇಲ್ಲಿ ಬೆಳೆಸಬೇಕು ಅಂತಂದ್ರೆ ಏನು? ಹ್ಯಾವ್ ಅನ್ನೋದು ಮೀನಿಂಗ್ ಬಂತು. ನೀವೇನು ಮಾಡ್ತೀರಿ ಗೊತ್ತೇನ್ರಿ? ಬೆಳೆಸಬೇಕು ಏನಿರಬೇಕಪ್ಪ ವೊಕ್ಯಾಬ್ಯುಲರಿ ಇದಕ್ಕೆ? ಬೆಳೆಯೋದು ಅಂದ್ರೆ ಗ್ರೋ ಅಂತ ಐತಿ. ಗ್ರೋ, ವಿ ಮಸ್ಟ್ ಗ್ರೋ ಅಂತೀರೇನು? ರಾಂಗ್ ಆಗತ್ತೆ. ಅದಕ್ಕೆ ನಾನೇನದು ವರ್ಡ್ ಟು ವರ್ಡ್ ಮಾಡೋದು ಬೇಡ, ಅರ್ಥ ಮಾಡ್ಕೊಳ್ಳೋಣ. ಏನು? ನಾವು ಇವೆಲ್ಲ ಬೆಳೆಸ್ಬೇಕಂದ್ರೆ ಹೊಂದಿಸ್ಬೇಕು, ನಮ್ಮ ಜೊತೆ ಹೊಂದ್ಕೋಬೇಕು, ನಾವು ಇರಬೇಕು, ಅವು ನಮ್ಮಲ್ಲಿ ಇರಬೇಕಂದ್ರೆ ವಿ ಮಸ್ಟ್ ಹ್ಯಾವ್ ಏನೇನು? ವಿ ಮಸ್ಟ್ ಹ್ಯಾವ್ ಕಾನ್ಫಿಡೆನ್ಸ್, ಗುಡ್ ಫ್ರೆಂಡ್ಸ್, ಆ್ಯಂಡ್ ದ ಪ್ರಾಕ್ಟೀಸ್ ಆಫ್ ರೆಗ್ಯುಲರ್ ಫುಡ್ ಹ್ಯಾಬಿಟ್, ಎಕ್ಸಸೈಸ್ ಆ್ಯಂಡ್ ಕ್ಲೀನ್ಲಿನೆಸ್. ಬ್ಯೂಟಿಫುಲ್ ಸೆಂಟೆನ್ಸ್. ಗುರು ಹಿರಿಯರಿಗೆ ಗೌರವ ತೋರಿಸಬೇಕು, ಪರೋಪಕಾರದ ಗುಣ ಬೆಳೆಸಿಕೊಳ್ಳಬೇಕು. ಇಷ್ಟು ದೊಡ್ಡ ಸೆಂಟೆನ್ಸ್ ಸಿಂಪಲ್ನಾಗ. ವಿ ಮಸ್ಟ್ ರೆಸ್ಪೆಕ್ಟ್ ಎಲ್ಡರ್ಸ್, ಹೆಲ್ಪ್ ಅದರ್ಸ್. ಫಿನಿಶ್. ಗುರು ಹಿರಿಯರಿಗೆ ಗೌರವ ತೋರಿಸು ಅಂದ್ರೆ ಏನವು? ಗೌರವ ಅಂದ್ರೆ ರೆಸ್ಪೆಕ್ಟ್, ತೋರಿಸು ಅಂದ್ರೆ ರೆಸ್ಪೆಕ್ಟ್ ಒಳಗೆ ಬಂದ್ಬಿಡ್ತಪ್ಪ. ಅದು ಇದೆ ವರ್ಬ್ ಆಗಿ ಯೂಸ್ ಮಾಡಿಬಿಟ್ರೆ ವಿ ಮಸ್ಟ್ ರೆಸ್ಪೆಕ್ಟ್. ನಾನು ನಿಮಗೆ ರೆಸ್ಪೆಕ್ಟ್ ಕೊಡ್ತೀನಿ ಅಂದರೆ ಐ ರೆಸ್ಪೆಕ್ಟ್ ಯು. ನೀ ನಂಗೆ ರೆಸ್ಪೆಕ್ಟ್ ಕೊಡು ಅಂದರೆ ಯು ರೆಸ್ಪೆಕ್ಟ್ ಮೀ, ಅಲ್ಲಿ ಬಂದ್ಬಿಡ್ತದೋ. ವಿ ರೆಸ್ಪೆಕ್ಟ್ ಯು, ನಾವು ನಿಮಗೆ ಗೌರವ ಕೊಡುತ್ತೇವೆ. ಸೊ ವಿ ಮಸ್ಟ್ ರೆಸ್ಪೆಕ್ಟ್ ಎಲ್ಡರ್ಸ್, ಹೆಲ್ಪ್ ಅದರ್ಸ್. ಪರೋಪಕಾರದ ಗುಣ ಅಂತಂದ್ರೆ ಏನಪ್ಪ? ಇಲ್ಲಿ ಪರೋಪಕಾರದ ಗುಣ ಅಂದರೆ ಬೇರೆಯವರಿಗೆ ಉಪಕಾರ ಮಾಡೋದು ಸಹಾಯ ಮಾಡೋದು, ಆ ಒಂದು ಗುಣ ಬೆಳೆಸ್ಕೊಳ್ಬೇಕು. ಇಲ್ಲಿ ಗುಣ ಅಂತ ಶಬ್ದ ಬಂದಿಲ್ಲ, ತಪ್ಪಿಲ್ಲ, ಇದ್ರಾಗ ಬಂತು ಮೀನಿಂಗ್. ವಿ ಮಸ್ಟ್ ರೆಸ್ಪೆಕ್ಟ್ ಎಲ್ಡರ್ಸ್ ಆ್ಯಂಡ್ ಹೆಲ್ಪ್ ಅದರ್ಸ್. ಕ್ವಾಲಿಟಿ, ವಿ ಮಸ್ಟ್ ಹ್ಯಾವ್ ದ ಕ್ವಾಲಿಟಿ ಆಫ್ ರೆಸ್ಪೆಕ್ಟಿಂಗ್ ಎಲ್ಡರ್ಸ್ ಆ್ಯಂಡ್ ಹೆಲ್ಪಿಂಗ್ ಅದರ್ಸ್ ಅಂತ ಬರೆದ್ರೆ ಸ್ವಲ್ಪ ಸೆಂಟೆನ್ಸ್ ದೊಡ್ಡದಾಗುತ್ತೆ. ಬೇಡ, ನಾನು ನಿಮ್ಗೆ ಯಾಕೆ ಇಲ್ಲಿ ಹೇಳಕತ್ತೀನಿ, ಬೇರೆ ಬೇರೆ ಡಿಫ್ರೆಂಟ್ ಫೇಸಸ್ ಯೂಸ್ ಮಾಡ್ರಿ, ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಸೆಂಟೆನ್ಸ್ ಅರ್ಥ ಬರುವಾಗ ಮಾಡ್ರಿ. ವಿ ಮಸ್ಟ್ ರೆಸ್ಪೆಕ್ಟ್ ಎಲ್ಡರ್ಸ್, ಹೆಲ್ಪ್ ಅದರ್ಸ್. ದಿನಚರಿ ಬರೆಯುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಎಲ್ಲ ಕಡೆ 3 ಕಡೆ ನೋಡ್ರಿ ಮಸ್ಟ್ ಬರ್ತಾ ಇದೆ, ನೆನಪು ಮಾಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ಬರುತ್ತೆ ಅಂತ. ಬೆಳೆಸಿಕೊಳ್ಳಬೇಕು, ಕಂಪಲ್ಸರಿ ಕೆಲಸ ಮಾಡಬೇಕು. ನೋಡ್ರಿ ಚೆಕ್ ಮಾಡೋಣ. ತೋರಿಸಬೇಕು, ಬೆಳೆಸಿಕೊಳ್ಳಬೇಕು, ಇಲ್ಲಿ ಬಂದಿದೆ ನೋಡಿ. ಮತ್ತೆ ಇಲ್ಲಿ ಸಹವಾಸ ಬೆಳೆಸಬೇಕು, ಈ ರೀತಿ ಬಂದಾಗ ಮಸ್ಟ್ ಅನ್ನೋದೇ ಬರುತ್ತೆ. ದಿನಚರಿ ಬರೆಯುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ವಿ ಮಸ್ಟ್ ಹ್ಯಾವ್ ದ ಹಾಬಿ ಆಫ್ ಡೈರಿ ರೈಟಿಂಗ್. ನೋಡಿ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಡೈರಿ ಅಂತಾಗಿದೆ. ಇದು ಡೈರಿ ಯಾವ್ದು ಬರೀಬೇಕು ಹೇಳಿ ನೋಡೋಣ. ಸ್ಪೆಲ್ಲಿಂಗ್ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಯಾವ್ದು ಬರೀಬೇಕು? ಎ ಬಂದರೆ ಮಿಲ್ಕ್, ಐ ಬಂದರೆ ರೈಟಿಂಗ್ ಅಂತ ಅನ್ಕೋಬೇಕು. ವಿ ಮಸ್ಟ್ ಹ್ಯಾವ್ ದ ಹಾಬಿ ಆಫ್ ಡೈರಿ ರೈಟಿಂಗ್ ಅಥವಾ ವಿ ಮಸ್ಟ್ ಕಲ್ಟಿವೇಟ್. ಬೆಳೆಸಿಕೊಳ್ಳಬೇಕು ಅಂತಲೇ ಬರೀಬೇಕು ಅಂತಂದಾಗ ವಿ ಮಸ್ಟ್ ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ಡೈರಿ ರೈಟಿಂಗ್. ಯಾವುದಾದ್ರೂ ಒಂದನ್ನು ಬರೀರಿ. ದಿನಚರಿ ಬರೆಯುವ ಹವ್ಯಾಸ ಇರಬೇಕು. ನಮಗೇನಪ್ಪ, ನಾವು ವಿ ಮಸ್ಟ್
ಹ್ಯಾವ್ ಸಮ್ ಗುಡ್ ಕ್ವಾಲಿಟೀಸ್. ನಾವು ಒಳ್ಳೆ ಕ್ವಾಲಿಟೀಸ್ ನಮ್ಮ ಹತ್ರ ಇರಬೇಕು ಅಂದರೆ ವಿ ಮಸ್ಟ್ ಹ್ಯಾವ್ ಸಮ್ ಗುಡ್ ಕ್ವಾಲಿಟೀಸ್. ನಾವು ಯಾವಾಗಲೂ ನಕ್ಕೊಂತ ಇರಬೇಕು. ವಿ ಮಸ್ಟ್ ಆಲ್ವೇಸ್ ಸ್ಮೈಲ್. ನಾವು ಯಾವಾಗಲೂ ಚೆಂದ ಸ್ಟಡಿ ಮಾಡಬೇಕು, ಚೆಂದಂಗೆ ಸ್ಟಡಿ ಮಾಡಬೇಕು. ವಿ ಮಸ್ಟ್ ಸ್ಟಡಿ ವೆಲ್. ಹಾರ್ಡ್ ವರ್ಕ್ ನಾವು ಮಾಡಬೇಕು. ವಿ ಮಸ್ಟ್ ವರ್ಕ್ ಹಾರ್ಡ್. ಸಾಮಾನ್ಯ ಜ್ಞಾನದೊಂದಿಗೆ ಆಧುನಿಕ ತಂತ್ರಜ್ಞಾನದ ಅರಿವನ್ನು ಹೊಂದಬೇಕು. ನೋಡಿ, ಮಸ್ಟ್ ಬಂತು ಮತ್ತೆ. ವಿ ಮಸ್ಟ್ ಹ್ಯಾವ್ ಜನರಲ್ ನಾಲೆಜ್ ಆ್ಯಂಡ್ ದ ನಾಲೆಜ್ ಆಫ್ ಟೆಕ್ನಾಲಜಿ. ಎರಡು ಥರ ಬರ್ದೀವಿ, ನೋಡೋಣ. ಸಾಮಾನ್ಯ ಜ್ಞಾನದೊಂದಿಗೆ ಏನಿರಬೇಕಪ್ಪ ಅಂದ್ರೆ ಆಧುನಿಕ ತಂತ್ರಜ್ಞಾನದ ಅರಿವು ಇರಬೇಕು. ಅಂದರೆ ಎರಡು ಇರಬೇಕು ನಮಗೆ. ಒಂದು ಸಾಮಾನ್ಯ ಜ್ಞಾನ ಇರಬೇಕು, ಮಾಡರ್ನ್ ಟೆಕ್ನಾಲಜಿಯೂ ಇರಬೇಕು. ಇಲ್ಲಿ ಏನಿದೆ, ವಿ ಮಸ್ಟ್ ಹ್ಯಾವ್ ಜನರಲ್ ನಾಲೆಜ್ ಆ್ಯಂಡ್ ದ ನಾಲೆಜ್ ಆಫ್ ಟೆಕ್ನಾಲಜಿ. ಅಥವಾ ಜ್ಞಾನದೊಂದಿಗೆ ಅಂತ ಬಂದಿದೆ ನೋಡಿ, ಇದನ್ನು ಅಲಾಂಗ್ ವಿತ್ ಅಂತ ಒಂದು ಪಾಯಿಂಟ್ ಇದೆ ತೆಳಗಡೆ. ಅಲಾಂಗ್ ವಿತ್, ಇದರೊಂದಿಗೆ, ಜೊತೆಗೆ, ನಾನು ನಿಮ್ಮ ಜೊತೆಗೆ, ಐ ಅಲಾಂಗ್ ವಿತ್ ಯು ಅಗ್ರಿ, ನಿಮ್ಮ ಜೊತೆ ನಾನು ಒಪ್ತೀನಿ. ವಿ ಮಸ್ಟ್ ಹ್ಯಾವ್ ದ ನಾಲೆಜ್ ಆಫ್ ಟೆಕ್ನಾಲಜಿ ಅಲಾಂಗ್ ವಿತ್ ಜನರಲ್ ನಾಲೆಜ್. ಆಧುನಿಕ ತಂತ್ರಜ್ಞಾನ ಸಾಮಾನ್ಯ ಜ್ಞಾನದೊಂದಿಗೆ ನಮಗೆ ಇರಬೇಕು ಅನ್ನೋದೇ ಈ ಸೆಂಟೆನ್ಸ್ನ ಅರ್ಥ. ವಿ ಮಸ್ಟ್ ಹ್ಯಾವ್ ದ ನಾಲೆಜ್ ಆಫ್ ಟೆಕ್ನಾಲಜಿ ಅಲಾಂಗ್ ವಿತ್ ಜನರಲ್ ನಾಲೆಜ್ ಅಂದರೂ ಒಂದೇ. ವಿ ಮಸ್ಟ್ ಹ್ಯಾವ್ ಜನರಲ್ ನಾಲೆಜ್ ಆ್ಯಂಡ್ ದ ನಾಲೆಜ್ ಆಫ್ ಮಾಡರ್ನ್ ಟೆಕ್ನಾಲಜಿ ಅಂದರೂ ಒಂದೇ. ಪುಸ್ತಕಗಳನ್ನು ಓದುವುದು ಸ್ವಂತಿಕೆಯಿಂದ ಯೋಚಿಸಬೇಕು. ಮಸ್ಟ್ ಪ್ಲಸ್ V1. ಮತ್ತೆ ಮಸ್ಟ್ ಬರ್ತಾ ಇದೆ ನೋಡಿ. ವಿ ಮಸ್ಟ್ ರೀಡ್ ಬುಕ್ಸ್ ಆ್ಯಂಡ್ ಥಿಂಕ್ ಇಂಡಿಪೆಂಡೆಂಟ್ಲಿ. ನೀವು ಇಲ್ಲಿ ಆ್ಯಂಡ್ ಅಂತ ಬಳಸಿದ್ರೆ ಏನು ತಪ್ಪಿಲ್ಲ ಮೈ ಡಿಯರ್ ಫ್ರೆಂಡ್ಸ್, ಬಳಸ್ಬೋದು ಅಥವಾ ಬಿಡ್ಬೋದು. ಪುಸ್ತಕಗಳನ್ನು ಓದುವುದು ಅಂದರೆ ಓದಬೇಕು, ಸ್ವಂತಿಕೆಯಿಂದ ಯೋಚಿಸಬೇಕು. ವಿ ಮಸ್ಟ್ ರೀಡ್ ಬುಕ್ಸ್. ಪ್ಲೀಸ್ ನನ್ನ ಕೈಂಡ್ ರಿಕ್ವೆಸ್ಟ್ ನಿಮಗೆ, ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬಳಸ್ಕೊಳ್ಳಿ, ದಯವಿಟ್ಟು ಬೆಳೆಸ್ಕೊಳ್ಳಿ. ನೀವು ಕತೆ ಓದ್ತೀರಿ, ಕಾದಂಬರಿ ಓದ್ತೀರಿ, ಹಾರರ್ ಮೂವಿದು ಸ್ಟೋರಿ ಓದ್ತೀರಿ, ಏನೋ ಮ್ಯಾಗ್ಝಿನ್ ಓದ್ತೀರಿ, ಏನಾರ ಓದ್ರಿ, ನ್ಯೂಸ್ ಪೇಪರ್ ಆರ್ಟಿಕಲ್ ಓದ್ರಿ. ಕನ್ನಡ ಮತ್ತು ಇಂಗ್ಲೀಷ್ ಓದೋದ್ರಿಂದ ನಿಮ್ಮ ಜ್ಞಾನ ಬೆಳೀತದೆ, ವೊಕ್ಯಾಬ್ಲರಿ ಬೆಳೀತದೆ. ಯಾರೋ ಒಂದು ಏನಾದರೂ ಚರ್ಚೆ ಕರೆದ್ರಂದ್ರೆ ಐ ಆಮ್ ರೆಡಿ ಟು ಸ್ಪೀಕ್ ಆನ್ ದ್ಯಾಟ್ ಟಾಪಿಕ್, ಐ ಆಮ್ ರೆಡಿ ಟು ಡಿಸ್ಕಸ್ ಅಬೌಟ್ ದಿಸ್ ಅಂತ ನೀವು ಅನ್ಬೋದು. ಯಾಕೆ? ನಿಮ್ಮಲ್ಲಿ ಆ ಒಂದು ಟಾಪಿಕ್ ಇದೆ. ಫಾರ್ ಎಕ್ಸಾಂಪಲ್, ಏನೋ ನೀವು ಸೈಬರ್ ಕ್ರೈಮ್ ಬಗ್ಗೆ ಓದಿರಿ ಅಂತ ಅಂದ್ಕೊಳ್ಳಿ, ಅಥವಾ ಹೊಸ ಶಿಕ್ಷಣ ನೀತಿ, ನ್ಯೂ ಎಜುಕೇಷನ್ ಪಾಲಿಸಿ, NEP ಬಗ್ಗೆ ಓದಿರಿ ಅಂತ ಅಂದ್ಕೊಳ್ಳಿ. ಯಾರೋ ಡಿಸ್ಕಷನ್ ಮಾಡೋದು ಬರ್ರಿ ಹೊಸ ಶಿಕ್ಷಣ ನೀತಿ ಅಂದ್ರೆ ನೀವು ಐ ಆಮ್ ರೆಡಿ. ಯಾಕೆ? ಓದಿರ್ತೀರಿ, ಚರ್ಚೆಗೆ ನೀವು ಸಿದ್ಧ. ಯಾಕೆ? ಕಾನ್ಫಿಡೆನ್ಸ್. ಎರಡೂ ಓದಿ, ಕನ್ನಡನೂ ಸೇಮ್ ಓದಿ, ಇಂಗ್ಲೀಷ್ನೂ ಸೇಮ್ ಓದಿ, ವೊಕ್ಯಾಬ್ಲರಿ ಸಿಗುತ್ತೆ. ನ್ಯೂ ಎಜುಕೇಷನ್ ಪಾಲಿಸಿ ಕನ್ನಡನೂ ಓದೇನಿ, ಇಂಗ್ಲೀಷ್ನೂ ಓದೇನಿ. ಇದಕ್ಕೆ ಕನ್ನಡ ಹಿಂಗಂದ್ರೆ ಇಂಗ್ಲೀಷ್ನ ಹಿಂಗೆ ಅಂತಾರ. ಸೈಬರ್ ವಂಚನೆ, ಇದು ಕನ್ನಡನೂ ಓದೀನಿ, ಇಂಗ್ಲೀಷ್ನಾಗ ಸೈಬರ್ ಕ್ರೈಮ್ ಬಗ್ಗೆನೂ ಓದೀನಿ. ಏನೇನು ಬಂತಪ್ಪ ಅಲ್ಲಿ? ಇಂಗ್ಲೀಷ್ ವರ್ಡ್ ಓದ್ತು, ವೊಕ್ಯಾಬ್ಲರಿ ಇಂಪ್ರೂವ್ ಆಯಿತು, ನಾಲೆಜ್ ಬಂತು, ಕಾನ್ಫಿಡೆನ್ಸ್ ಬಂತು. ವಿ ಮಸ್ಟ್ ರೀಡ್ ಬುಕ್ಸ್ ಪ್ಲೀಸ್. ನಾನು ಕಳಕಳಿ ವಿನಂತಿ ನಂದು, ಓದಿ ದಯವಿಟ್ಟು. ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯಾಭ್ಯಾಸದ ಮಹತ್ವವನ್ನು ಅರಿಯಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ, ಅಬೌವ್ ಆಲ್ ಪಾಯಿಂಟ್ ಬರ್ಕೊಳ್ಳಿ ನೀವು ಇಲ್ಲಿ. ಏನಪ್ಪ? ಎಲ್ಲಕ್ಕಿಂತ ಹೆಚ್ಚಾಗಿ ಅಂತ ಅನ್ಬೇಕಾದರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅನ್ಬೇಕಾದ್ರೆ ಅಬೌವ್ ಆಲ್ ಅನ್ನೋದು ಬಳಸಿದ್ದೀವಿ. ಅಬೌವ್ ಆಲ್, ಅಥವಾ ಇನ್ನೊಂದು ಅನ್ಬೋದು ಮೋರ್ ಎವರ್, ಹಿಂಗೂ ಅನ್ಬೋದು. ಇದನ್ನು ಕೂಡ ಸೇಮ್. ಮೊರೆವರ್ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯಾಭ್ಯಾಸದ ಮಹತ್ವವನ್ನು ಅರಿಬೇಕು. ಅಬೌವ್ ಆಲ್ ವಿ ಮಸ್ಟ್ ನೋ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್. ವಿದ್ಯಾಭ್ಯಾಸದ ಮಹತ್ವ ಅರಿಯಬೇಕು. ವಿ ಮಸ್ಟ್ ನೋ. ಸಿಂಪಲ್ ಸೆಂಟೆನ್ಸ್, ಬ್ಯೂಟಿಫುಲ್ ಸೆಂಟೆನ್ಸ್. ದಯವಿಟ್ಟು ಇದನ್ನು ಹೀಗೆಲ್ಲ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಯು ವಿಲ್ ಎಂಜಾಯ್ ಇಟ್. Understand, my dear friends? Okay, so I hope this is very clear. ಮತ್ತಷ್ಟು ಅಭ್ಯಾಸ ಮಾಡೋಣ ಇದರ ಬಗ್ಗೆ. ಸೊ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.